ನಮಸ್ಕಾರ 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 ರಾಜ್ಯ ಸರ್ಕಾರ ಬಸ್ ದರ ಏರಿಕೆಯನ್ನ ಮಾಡಕ್ಕೆ ತಯಾರಿ ಮಾಡ್ತಾ ಇದೆ. ಬಸ್ ದರಕ್ಕೆ ಏರಿಕೆ ಆಗತ್ತೆ ಅಂತ ಮಾಹಿತಿಗಳಿಂದ ವಿಚಾರ ಗೊತ್ತಾಗಿದೆ. ಈ ಬಸ್ ದರ ಏರಿಕೆ ಬೇಕೆ ಅನ್ನುವ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳಬೇಕಾಗಿದೆ. ಸರ್ಕಾರ ದಯಮಾಡಿ ತಾವು ಒಂದು ವಿಚಾರ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಸಾಕಷ್ಟು ದೇಶಗಳಲ್ಲಿ ಸ್ವೀಡನ್, ಫಾರ್ ದಟ್ ಮ್ಯಾಟರ್ ಸ್ವೀಡನ್, ಜರ್ಮನ್, ಬ್ರಿಟನ್, ನಾರ್ವೆ, ನೆದರ್ಲ್ಯಾಂಡ್ಸ್, ಸಾಕಷ್ಟು ದೇಶಗಳಲ್ಲಿ ಐ ಥಿಂಕ್ ಬಸ್ ಪ್ರಯಾಣವನ್ನ ಉಚಿತ ಮಾಡಿದ್ದಾರೆ. ಎಷ್ಟೋ ಕಡೆ ಮೆಟ್ರೋ ಫ್ರೀ ಇದೆ. ದ ಹೋಲ್ ಐಡಿಯಾ ಇಸ್ ಯಾಕೆ ಈ ರೀತಿ ಬೇರೆ ದೇಶದ ಸರ್ಕಾರಗಳು ಮಾಡ್ತಾ ಇದೆ ಅಂತಂದ್ರೆ ಟ್ರಾಫಿಕ್ ಕಂಜೆಷನ್ ನ ಕಡಿಮೆ ಮಾಡಲಿಕ್ಕೆ. ಈಗ ನೀವು ಸರ್ಕಾರ ನೀವು ಬಸ್ ದರ ಏರಿಸಿದ್ರೆ, ಈಗ ಬಸ್ಸಲ್ಲಿ ಯಾಕೆ ಹೋಗ್ತಾರೆ ಅಂತಂದ್ರೆ ಬಸ್ಸಲ್ಲಿ ಹೋದ್ರೆ ಕಡಿಮೆ ಹಣ ಖರ್ಚಾಗುತ್ತೆ ಅಂತ ಬಸ್ಸಲ್ಲಿ ಹೋಗ್ತಾರೆ. ಈಗ ನೀವು ದರ ಏರಿಸಿದ್ರೆ ಬಸ್ಸವರು ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಬಸ್ಸಲ್ಲಿ ಹೋದ್ರು ಅಷ್ಟೇ ಆಗುತ್ತೆ, ಗಾಡಿಲಿ ಹೋದ್ರು ಅಷ್ಟೇ ಆಗುತ್ತೆ ಅಂತಂದ್ರೆ ಜನ ಕಾರು ಮತ್ತೆ ತಮ್ಮ ಗಾಡಿಗಳನ್ನ ಬಳಸಲು ಶುರು ಮಾಡ್ತಾರೆ. ಹಾಗಾಗಿ ದಯಮಾಡಿ ಬೆಂಗಳೂರು ನೀವೇನೇ ಡೆವಲಪ್ಮೆಂಟ್ ಮಾಡಿದ್ರು ಟ್ರಾಫಿಕ್ ಕಂಜೆಷನ್ ಕಡಿಮೆ ಆಗಿಲ್ಲ. ಜನ ತಮ್ಮ ಒಬ್ರು ಒಂದು ಕಾರ್ ಎತ್ಕೊಂಡು ಹೋಗ್ತಾರೆ, ಒಬ್ರು ಒಂದು ಟೋಲ್ ಎತ್ಕೊಂಡು ಹೋಗ್ತಾರೆ. ತಾವುಗಳು ಐ ಥಿಂಕ್ ಬಸ್ಸನ್ನ ಮೆಟ್ರೋನ ಬೆಂಗಳೂರಲ್ಲಿ ಫ್ರೀ ಮಾಡ್ಬೇಕು. ಆಕ್ಚುಲಿ ನೀವು ಫ್ರೀ ಮಾಡಿದ್ರೆ ಜನ ಸಾರ್ವಜನಿಕ ಬಸ್ಸನ್ನ ಮತ್ತೆ ಮೆಟ್ರೋನ ಬಳಸಿ ಟ್ರಾಫಿಕ್ ಕಡಿಮೆ ಆಗುತ್ತೆ. ಅದನ್ನ ಬಿಟ್ಟು ನಿಮ್ಮ ಈ ಬಸ್ ದರವನ್ನ ಏರಿಸುವ ಐಡಿಯಾ ಇದೆಯಲ್ಲ, ಅದು ನಿಜವಾಗ್ಲೂ ಇಟ್ ಈಸ್ ನಾಟ್ ಇನ್ ಫೇವರ್ ಆಫ್ ರೆಡ್ಯೂಸಿಂಗ್ ಟ್ರಾಫಿಕ್. ನೀವು ಬಸ್ ದರ ಏರಿಸಿದ್ರೆ ಜನ ಏನ್ ಮಾಡ್ತಾರೆ, ಬಸ್ಸಲ್ಲಿ ಹೋದ್ರು ಅದೇ ಕಿರಿಕಿರಿ, ಅದೇ ಕಂಜೆಷನ್, ಅದೇ ರಶ್, ಟೂ ವೀಲರ್ ಹೋಗೋಣ ಅಂತೇಳಿ ನಂಬರ್ ಆಫ್ ಟೂ ವೀಲರ್ಸ್ ಜಾಸ್ತಿ ಆಗುತ್ತೆ. ಇದರ ಬರ್ಡನ್ ಟ್ರಾಫಿಕ್ ರೋಡ್ಸ್ ಮೇಲೆ ಬೀಳುತ್ತೆ. ನಿಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಹ ನಂಬರ್ ಆಫ್ ಟೂ ವೀಲರ್ಸ್ ಕಾರ್ಸ್ ಜಾಸ್ತಿ ಆದ್ರಿಂದ ನಿಮ್ಮ ಬಸ್ಗಳು ಕೂಡ ಅದರ ವೇಗ ಕಡಿಮೆ ಆಗುತ್ತೆ, ಪಬ್ಲಿಕ್ ಟ್ರಾಫಿಕ್ ಮೂವ್ಮೆಂಟ್ ಕಮ್ಮಿ ಆಗುತ್ತೆ. 3,71,000 ಕೋಟಿ ಬಜೆಟ್ ಇರುವ ಕರ್ನಾಟಕ ರಾಜ್ಯದಲ್ಲಿ ಬಸ್ ದರವನ್ನ ಏರ್ಸೋದಕ್ಕಿಂತ ಇಳಿಸಬೇಕು ಅಂತ ನಾನು ಹೇಳ್ತೀನಿ. ನನಗೆ ಗೊತ್ತಿಲ್ಲ ಇವ್ರಗಳ ತಲೆನಲ್ಲಿ ಏನಿದೆ ಅಂತ. ಇವ್ರಗಳಿಗೆ ತಿನ್ನಕ್ ಬೇಕಾಗಿದೆ. ನೆದರ್ಲ್ಯಾಂಡ್ಸ್ ಅಲ್ಲಿ ಎಷ್ಟೋ ಕಡೆ ಬಸ್ಸು ಉಚಿತವಾಗಿದೆ, ಎಷ್ಟೋ ಕಂಟ್ರಿಗಳಲ್ಲಿ ಮೆಟ್ರೋ ಉಚಿತವಾಗಿದೆ. ನೀವು ಮೆಟ್ರೋ ಮಾಡ್ತೀರಾ, ದುಡ್ಡು ಪಿಕ್ತೀರಾ, ಬಜೆಟ್ ಮಾಡ್ತೀರಾ. ಅಟ್ಲೀಸ್ಟ್ ಕನಿಷ್ಠ ನೀವು ರಾಜ್ಯ ಸರ್ಕಾರ ನೀವು ಬರೀ ಭಾಷಣ ಹೇಳೋದಲ್ಲ, ಮೆಟ್ರೋ ಮತ್ತೆ ಬಸ್ ಅನ್ನ ಬೆಂಗಳೂರಿನ ಜನರಿಗೆ ಉಚಿತ ಮಾಡಿದ್ರೆ ಇಲ್ಲಿನ ಜನರು ಹೆಚ್ಚು ಅದನ್ನ ಬಳಸ್ತಾರೆ. ಅದನ್ನ ಬಿಟ್ಟು ಈಗ ದರವನ್ನ ಏರಿಕೆ ಮಾಡ್ತೀವಿ ಅಂತಂದ್ರೆ ಮತ್ತೆ ಬಿಜೆಪಿಯವ್ರಿಗೂ ನಿಮ್ಗೆ ಏನು ವ್ಯತ್ಯಾಸ ಇದೆ? ಏನ್ ವ್ಯತ್ಯಾಸ ಇದೆ? ಬಿಜೆಪಿಯವರು ಲೂಟಿ ಮಾಡಿ ತಿಂದ್ರು, ನೀವು ದರ ಏರಿಸಿ ಲೂಟಿ ಮಾಡಿ ತಿಂತಾ ಇದ್ದೀರಾ. ಅಷ್ಟೇ ತಾನೇ ಡಿಫ್ರೆನ್ಸು. ಬಸ್ಸು ಮತ್ತೆ ಮೆಟ್ರೋನ ನೀವು ಉಚಿತ ಮಾಡಬೇಕು. ಅದನ್ನ ಬಿಟ್ಟು ಖಚಿತವಾಗಿ ದರ ಏರಿಕೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಬೆಂಗಳೂರಿನ ಟ್ರಾಫಿಕ್ ಆಗ್ಲೇ ಅಧೋಗತಿಯಾಗಿದೆ. ಇನ್ನೂ ಕೆಟ್ಟ ಮಟ್ಟಕ್ಕೆ ಇನ್ನು ತುಂಬಾ ಐ ಥಿಂಕ್ ತೀವ್ರತೆ. ಈಗ ಅಟ್ಲೀಸ್ಟ್ ಬೆಂಗಳೂರಲ್ಲಿ 30 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೋದು,
ನೀವೇನಾದ್ರೂ ದರ ಏರಿಕೆ ಮಾಡಿದ್ರೆ ಜನ ಬಸ್ಸನ್ನ ಬಿಟ್ಟು ಟೂ ವೀಲರ್ ಕಾರನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಇನ್ನ ನಂಬರ್ ಆಫ್ ಕಾರ್ಸು ನಂಬರ್ ಆಫ್ ಟೂ ವೀಲರ್ಸ್ ಜಾಸ್ತಿ ಆಗುತ್ತೆ. ರೋಡ್ ಅಲ್ಲಿ ಈಗ 30 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬೆಂಗಳೂರು ಹೋಗ್ತಾ ಇದೀವಿ. ಆರಾಮಾಗಿ ಗಾಡಿಗಳನ್ನ ತಳ್ಕೊಂಡು ಓಡಾಡಬೇಕು. ಆ ಮಟ್ಟಕ್ಕೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಅದಕ್ಕೆ ಉಪಯೋಗ ಏನಿದೆ? ಸೊ ವಾಟ್ ಇಸ್ ಐಡಿಯಾ? ಬೆಂಗಳೂರಿನ ನೀರು ಕಲುಷಿತವಾಗಿದೆ. ಕುಡಿದ್ರೆ ರೋಗ ಬರುತ್ತೆ. ಬೆಂಗಳೂರಲ್ಲಿ ನಾವು ಬಳಸುವ ಎಲ್ಲ ತರಕಾರಿಗಳು, ಎಲ್ಲ ಹಣ್ಣುಗಳು ಎಲ್ಲ ವಿಷಭರಿತವಾಗಿದೆ. ಒಂದು ಯೂರಿಯಾ ಬಳಸುವಂತ ಯೂರಿಯಾ, ಆಮೇಲೆ ಈ ತರಕಾರಿ ಹಣ್ಣುಗಳನ್ನ ಬೆಳೆಸಲು ಬಳಸುವ ನೀರು ಸಹ ವಿಷಭರಿತವಾಗಿದೆ. ವಿಷದ ನೀರನ್ನ ಹಾಕಿ ತರಕಾರಿ ಹಣ್ಣನ್ನ ಬೆಳೆದ್ರೆ ವಿಷದ ತರಕಾರಿ ತಾನೇ ಬರೋದು. ಸ್ಲೋ ಪಾಯ್ಸನ್. ಬಟ್ ಡೆಫಿನೆಟ್ಲಿ ಒಂದಲ್ಲ ಒಂದ್ ದಿವಸ ತಲೆ ಕೂದಲು BP ಶುಗರು ಎಲ್ಲ ಬಂದು ಜನ ಸಾಯ್ತಿದ್ರೆ. ಬೆಂಗಳೂರಲ್ಲಿ ನೀರು ಶುದ್ಧವಾಗಿಲ್ಲ, ಊಟ ಶುದ್ಧವಾಗಿಲ್ಲ, ಗಾಳಿ ಶುದ್ಧವಾಗಿಲ್ಲ. ಈಗ ದರ ಏರಿಸಿ ಏನನ್ನ ಪ್ರೂವ್ ಮಾಡಕೊಟ್ಟಿದೆ ಸರ್ಕಾರ? ವಿ ಅಪೋಸ್ ದಿಸ್. ಇನ್ಫ್ಯಾಕ್ಟ್ ವಿ ಬಿಲೀವ್ಡ್, ನಾವು ಅನ್ಕೊಂಡ್ವಿ ಕಾಂಗ್ರೆಸ್ ಬಂದ್ರೆ ಮೆಟ್ರೋ ಮತ್ತೆ ಬಸ್ ಅನ್ನ ಉಚಿತ ಮಾಡ್ತಾರಂತ. ನೀವು ಖಚಿತವಾಗಿ ಉಚಿತ ಮಾಡಲ್ಲ, ಬದಲಿಗೆ ಬಿಜೆಪಿ ತರ ನೀವು ದರ ಏರಿಸಿ ಮತ್ತೆ ಏನ್ ಡಿಫರೆನ್ಸು? ಗಾಡ್ ನೋಸ್. ನಮ್ಮ ದೇವ್ರಿಗೆ ಗೊತ್ತು. ಮೇಲಿರುವ ಸಿದ್ದರಾಮಯ್ಯನವ್ರಿಗೆ ಏನಾಗಬೇಕು, DK ಶಿವಕುಮಾರ್ಗೆ ಏನಾಗಬೇಕು, ಗೆದ್ದಿರೋ MLAಗಳಿಗೆ ಮಿನಿಸ್ಟರ್ಗೆ ಏನಾಗಬೇಕು? ಒಟ್ಟಿನಲ್ಲಿ ಬಿಜೆಪಿ ಬಂದ್ರು ಇದೇ ಗೋಳು, ದರ ಏರಿಸೋದು. ಕಾಂಗ್ರೆಸ್ ಬಂದು ಇದೇ ಗೋಳು. ಜನರಿಗೆ, ಜನಸಾಮಾನ್ಯರು ಅದಕ್ಕೆ ಹೇಳ್ತಾ ಇರೋದು. ಹೇಳ್ತಾರಲ್ಲ, ಜನಸಾಮಾನ್ಯರು, ಸಾಮಾನ್ಯ ವ್ಯಕ್ತಿಗಳು, ನಮ್ಮಂತವ್ರು ನಿಮ್ಮಂತವ್ರು MLA ಮಿನಿಸ್ಟರ್ ಆಗ್ಬೇಕು, CM ಆಗ್ಬೇಕು. ಆವಾಗ್ಲೇ ಈ ಸಿಸ್ಟಮ್ ಅನ್ನ ಬದಲಾವಣೆ ಮಾಡಕ್ಕಾಗೋದು. ಯಾವ ಕಾಂಗ್ರೆಸ್, ಯಾವ ಬಿಜೆಪಿ, ಯಾವ JDS ಮೂರು ಏನು ಮಾಡಲ್ಲ. ಬಂದ ಪುಟ, ಓದ ಪುಟ, ತಿಂದೆ ಪುಟ, ಲೂಟಿ ಮಾಡದೆ ಪುಟ, ಎಲ್ಲ ಮುಗಿದೇ ಪುಟ, ದರ ಏರಿಸದೆ ಪುಟ, ನಿನ್ ತಲೆಗೆ ಟೋಪಿ ಹಾಕದೆ ಪುಟ, ಎಲೆಕ್ಷನ್ ಬಂದಾಗ 2,000 ಕೊಡ್ತೀನಿ ಪುಟ, ನೀನು ಓಟ್ ಹಾಕು ಪುಟ, ಹಾಕಿಸ್ಕೊಂಡ್ಮೇಲೆ ನಿನಗೆ ಟೋಪಿ ಹಾಕ್ತೀನಿ ಪುಟ. ಇದು ಇವತ್ತಿನ ರಾಜಕೀಯ ಪಕ್ಷಗಳು, ರಾಜಕಾರಣಿಗಳು ಮಾಡ್ತಾ ಇರುವಂತ ಕೆಲಸ. ದರ ಏರಿಸುವ ರಾಜ್ಯ ಸರ್ಕಾರದ ಆದೇಶವನ್ನ ನಾವು ವಿರೋಧಿಸ್ತೇವೆ. ದರ ಏರಿಸಬಾರ್ದು, ಬದಲಿಗೆ ಮೆಟ್ರೋ ಮತ್ತೆ ಬಸ್ ಅಲ್ಲಿ ಉಚಿತ ಪ್ರಯಾಣವನ್ನ ಮಾಡ್ತೀವಿ ಅಂತ ನಾವು ಅನ್ಕೊಂಡಿದ್ವಿ. ನೀವು ಉಚಿತ ಅಲ್ಲ, ಖಚಿತವಾಗಿ ದರವನ್ನ ಏರಿಸ್ತಾ ಇದ್ದೀರಾ. ಏನೋ ಮುಂದಿನ ದಿನಗಳಲ್ಲಿ ಜನ ಬಿಜೆಪಿಗೆ ಪಾಠ ಕಲಿಸಂಗೆ ಕಾಂಗ್ರೆಸ್ ಪಕ್ಷಕ್ಕೂ ಪಾಠ ಕಲಿಸ್ತಾರೆ. ಥ್ಯಾಂಕ್ ಯು.